ಬೀಡಿ ಕಾರ್ಮಿಕರಿಗೆ ಆಗುವಂಥ ವೇತನದಲ್ಲಿ ಮೋಸ, ಮತ್ತೆ ವಜಾ ಕಟ್ಟು ಅಂತ ಹೇಳೋದು, ಮತ್ತೆ ಕಳಪೆ ಎಲೆ ತಂಬಾಕು ಕೊಟ್ಟು ಜಾಸ್ತಿ ಬೀಡಿಗಳ ನಿರೀಕ್ಷೆ ಮಾಡೋದು, ಈ ತರ ಆಗ್ತಾ ಇರುವಂತ ಶೋಷಣೆಗಳ ಬಗ್ಗೆ ನಾವು ಅತಿ ಹೆಚ್ಚು ಚರ್ಚೆ ಮಾಡೋಕ್ಕೆ, ಅರ್ಥ ಮಾಡ್ಕೊಳ್ಳೋಕೆ, ತಿಳ್ಕೊಳ್ಳೋಕೆ ನಾವು ಶುರು ಮಾಡಿದ್ವಿ. ದಾವಣಗೆರೆಯಲ್ಲಿ ಬೀಡಿ ಕಾರ್ಮಿಕರ ಸಮಸ್ಯೆ ತಗೊಂಡು ಬೀಡಿ ಕಾರ್ಮಿಕರಿಗೆ ಧ್ವನಿಯಾಗಿ ಮಹಿಳೆಯರು ಕಾರ್ಮಿಕ ಇಲಾಖೆಯಲ್ಲಿ ಮೊಟ್ಟ ಮೊದಲನೇದಾಗಿ ಹೆಜ್ಜೆ ಇಟ್ಟಿದ್ದು ಅಂತ ಅಂದ್ರೆ ಈ ಮಹಿಳೆಯರು ಅಂತಾನೂ ಕೂಡ ನಾನು ಹೇಳಬಹುದು. जिसके पास हमें काम करनी, पहले उसके पास हमारा हक पूछना, पूछने के साथ साथ सरकार के ऊपर भी दबाव डालना. ನಾವು ಸಂಘಟಿತರಾಗಿ ಅನ್ಯಾಯದ ವಿರುದ್ಧ ಅಲ್ಲಿವರೆಗೂ ನಾವು ಪ್ರಶ್ನೆ ಮಾಡೋದಿಲ್ಲ, ಅಲ್ಲಿವರೆಗೆ ನಮಗೆ ನಮ್ಮ ಹಕ್ಕುಗಳು ಸಿಗಲ್ಲ ಅಂತ ಹೇಳಿ ಕಾರ್ಮಿಕರಲ್ಲಿ, ಮಹಿಳೆಯರಲ್ಲಿ ತುಂಬಾ ಒಂದು ಒಗ್ಗಟ್ಟು, ಒಂದು ಗಟ್ಟಿ ಆಗಕ್ಕೆ ಶುರು ಮಾಡಿದ್ರು. ನನ್ನ ಹೆಸರು ಜಬೀನಾ ಖಾನಮ್ಮ. ಇವಾಗ ನನಗೆ 39 ವರ್ಷ. ನಾನು ಮೂಲತಃ ಹುಟ್ಟು ಬೆಳೆದಿದ್ದು ದಾವಣಗೆರೆಯಲ್ಲೇ, ಮತ್ತು ನಾನು ಕೆಲಸ ಮಾಡ್ತಾ ಇರೋದು ಕೂಡ ಇಲ್ಲೇ. ಬಾಲ್ಯದಲ್ಲಿ ಅಂತಂದರೆ ನಾನು ಮೆಹಬೂಬ್ ನಗರದಲ್ಲೇ ಮುಂಚೆ ಫ್ರೆಂಡ್ ಜೊತೆ ಆಡಿರೋದು. ಆ ಟೈಮಲ್ಲಿ ನಾವು ಗಂಡ್ಮಕ್ಳ ಜೊತೆ ಆಡ್ತಾ ಇದ್ರೂ ಕೂಡ ಯಾವುದೇ ನಿಬಂಧಗಳು ಹಾಕ್ತಾ ಇರಲಿಲ್ಲ, ಯಾಕೆ ಆಡ್ತಿದ್ದೀರಾ ಅಂತೇಳಿ. ಒಟ್ಟಿಗೆ ಅವ್ರ ಜೊತೆ ನಾವು ಸುಮಾರು ಆಟಗಳು, ಚಿನ್ನಿದಂಡೆ ಆಡೋದು, ಕ್ರಿಕೆಟ್ ಆಡೋದು, ಮತ್ತು ಸೈಕಲ್ ಓಡಿಸೋದು, ಅದೆಲ್ಲ ಮಾಡ್ತಾಯಿದ್ದೆ. ಆ ಬೀದಿಗಳಲ್ಲಿ ಇನ್ನೂ ಕೂಡ ಹೋದರೂ ಕೂಡ ನಾನು ಊಹಿಸ್ಕೋತೀನಿ ಆ ಬಾಲ್ಯದ ನೆನಪುಗಳು, ಆಡಿರುವಂಥದ್ದು ಮತ್ತು ಆಟ ಆಡಿರುವಂಥದ್ದು ಇನ್ನೂ ಕೂಡ ಅದು ಒಂಥರ ಮರೆಯೋಕ್ಕಾಗದೇ ಇರುವಂತಹ ನೆನಪುಗಳು ಇನ್ನೂ ಕೂಡ ಇದ್ದಾವೆ. ಹೇಳಬೇಕು ಅಂತಂದರೆ ಮೂಲತಃ ನಾನು ಕೂಡ ಬೀಡಿ ಕಟ್ಟೋ ಕುಟುಂಬದಿಂದ ಬಂದಿರುವಂಥವಳು. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಕೂಡ ಬೀಡಿ ಕಟ್ತಾಯಿದ್ರು, ಮತ್ತು ನಮ್ಮ ಅಕ್ಕ ಅವರು ಕೂಡ ಬೀಡಿ ಕಟ್ತಿದ್ರು. ಬಟ್ ನಾನು ಕೂಡ ಬೀಡಿ ಕಟ್ತಿದ್ದೆ. ಮುಸ್ಲಿಂ ಸಮುದಾಯದಲ್ಲಿ ಅತಿ ಹೆಚ್ಚು ಮಹಿಳೆಯರು ಹೇಗೆ ಅಂತ ಅಂದರೆ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಜೊತೆಲೂ ಕೂಡ ಈ ಕೆಲಸ ಮಾಡ್ತಾರೆ. ಅವರಿಗೆ ಲಿಮಿಟ್ ಇಲ್ಲ ಸರ್. ಬೆಳಗ್ಗೆ 6 ಗಂಟೆಗೆ ಮಹಿಳೆಯರು ಎದ್ದರೆ ರಾತ್ರಿ ಮಲಗೋ ತನಕನೂ ಈ ಕೆಲಸ 1000 ಬೀಡಿ ಕಟ್ಟೇ ಮಲಗಬೇಕು. ಯಾಕೆ ಅಂತಂದರೆ 1000 ಬೀಡಿ ಕಟ್ಟಿದರೆ ಅವ್ರ ಮನೆ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಅವರಿಗೆ. ಒಂದು ವೇಳೆ ಮಹಿಳೆಯರು ಒಂದಿನ ಯಾವುದಾದ್ರೂ ಮದುವೆಗೆ ಹೋಗಿದ್ದಾರೆ ಅಂತಂದರೆ 2 ತಾಸು 3 ತಾಸು ಅಲ್ಲಿ ಮದುವೆಯಲ್ಲಿ ಇದ್ದು ಬಂದಿದ್ದಾರೆ ಅಂದರೆ ರಾತ್ರಿ ಅವರು ತಡವಾಗಿ 3 ತಾಸು ಲೇಟಾಗಿ ಮಲಗಬೇಕು ಮಹಿಳೆಯರು. ಅಂದರೆ ಅಷ್ಟು ಈ ಕೆಲಸದ ಮೇಲೆ ಡಿಪೆಂಡ್ ಇದ್ದಾರೆ ಆ ಕಾರ್ಮಿಕರು. ಬಟ್ ಯಾವತ್ತೂ ಕೂಡ ಅನ್ನಿಸ್ತಾ ಇರಲಿಲ್ಲ ಬೀಡಿ ಕೆಲಸದಲ್ಲಿ ಕಾರ್ಮಿಕರಿಗೆ ಇಷ್ಟೆಲ್ಲ ಮೋಸಗಳಾಗ್ತಾ ಇದೆ, ಅವರು ದುಡಿತಾ ಇರುವಂತಹ ವೇತನದಲ್ಲಿ ಯಾವ ಥರ ಮೋಸಗಳಾಗ್ತಾಯಿದೆ. ಇವಾಗ ಅದು ಒಂದು ಕೌಶಲ್ಯಾಧಾರಿತ ಕೆಲಸ, ಅದು ಬೀಡಿ ಕಟ್ಟಬೇಕು ಅಂತ ಹೇಳಿಕೊಂಡು. 2014 ಸೇತುಬಂಧ ಶಾಲೆ ಅಂತ ಇತ್ತು. ಆ ಶಾಲೆಯಲ್ಲಿ ಅವ್ರ ಜೊತೆ ಮಕ್ಕಳಿಗೆ ಪಾಠ ಮಾಡೋ ಜೊತೆಯಲ್ಲೂ ಕೂಡ ಮಕ್ಕಳು ಶಾಲೆಗೆ ಹೋಗಬೇಕು ಅಂತ ಅಂದರೆ ಮಕ್ಕಳ ಜೊತೆನೂ ಕೂಡ ಅವ್ರ ತಂದೆ ತಾಯರಿಗೂ ಅರ್ಥಪಡಿಸ್ಬೇಕು ಶಿಕ್ಷಣದ ಮಹತ್ವ ಅಂತ ಹೇಳಿಕೊಂಡು ಆ ಪೇರೆಂಟ್ಸ್ ಮೀಟಿಂಗ್ ಕರೆಯೋ ಟೈಮಲ್ಲಿ ಮಹಿಳೆಯರು ಮೀಟಿಂಗಿಗೆ ಬರಬೇಕು ಅಂತಂದರೆ ಬೀಡಿ ಕೆಲಸ ಇದೆ ಅಂತ ಹೇಳ್ತಾ ಇದ್ದಿದ್ದು. ಮಹಿಳೆಯರಿಂದ ಖಂಡಿತ ಸಾಧ್ಯ ಇದೆ, ನಾವೇನಾದರೂ ಬದಲಾವಣೆ ತರಬೇಕು ಅಂತ ಹೇಳಿಕೊಂಡು ಅದಕ್ಕೆ ನಾವೇನು ಯೋಚನೆ ಮಾಡಿದ್ವಿ ಅಂತಂದರೆ ಯಾಕೆ ನಾವು ಚಿಕ್ಕ ಮಹಿಳೆಯರು ನಾವು ಗ್ರೂಪ್ ಮಾಡಬಾರ್ದು ಅಂತ. संगठन होने के साथ हमारे आवाज़ बुलंद होना, जिसके पास हमें काम करनी, पहले उसके पास हमारा हक पूछना, पूछने के साथ साथ सरकार के ऊपर भी दबाव डालना. ಆ ಥರ ಅವರಿಗೆ ಸಂಘಟನೆ ಮಾಡ್ತಾ ಅವ್ರ ಜೊತೆ ಬೀಡಿ ಕೆಲಸದಲ್ಲಿ ಆಗ್ತಾ ಇರುವಂಥ ಮೋಸ, ನಾನು ಬೀಡಿ ಕಾರ್ಮಿಕಳಾಗಿ ಅವ್ರ ಜೊತೆನೇ ಇದ್ದು ನಾವು ಒಟ್ಟಿಗೆ ಚರ್ಚೆ ಮಾಡ್ತಾ ನಾವು ಆಗ್ತಾ ಇರುವಂಥ ಮೋಸದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಅದಕ್ಕಾಗಿ ನಾವೇನು ಮಾಡಿದ್ವಿ ಅಂತಂದರೆ ಯೂನಿಯನ್ ಶುರು ಮಾಡಿದ್ವಿ 2014. हर एरिया से एसएसएम नगर से है, शिवानगर से है, बादशाह नगर है, और कौन सा एरिया है? ಫಿಲಹಾಲ್ 3 ಏರಿಯಾ ಸಿ ಹೈ. 22 ಜನ ಮಹಿಳೆಯರು ಮುಂದೆ ಬಂದರು. ಆ ಟೈಮಲ್ಲಿ 80 ರೂಪಾಯಿನೂ ಬೀಡಿ ಕೂಲಿ ಸಿಗ್ತಾ ಇತ್ತು ಸರ್. ಆ್ಯಕ್ಚುಲಿ ಅವಾಗ ಇದ್ದಿದ್ದು 150 ರೂಪಾಯಿ 88 ಪೈಸೆ ಕೂಲಿ. ಮುಖ್ಯವಾಗಿ ಬೀಡಿ ಕಾರ್ಮಿಕರಿಗೆ 150 ರೂಪಾಯಿ ವೇತನ ಸಿಗಬೇಕು ಅಂತ ಹೇಳ್ಕೊಂಡು ಲೇಬರ್ ಡಿಪಾರ್ಟ್ಮೆಂಟಿಗೆ ಮನವಿ ಕೊಟ್ಟಿವಿ. ಆವಾಗ ಬೀಡಿ ಕಾರ್ಮಿಕರಿಗೆ 140 ರೂಪಾಯಿ ವೇತನ ಆಯಿತು. ಯೂನಿಯನ್ನಲ್ಲಿ ಮಹಿಳೆಯರು ಒಗ್ಗಟ್ಟಾಗಿ ಆ ಹೋರಾಟದಿಂದ ನಿರಂತರವಾಗಿ ತುಂಬ ತಾಳ್ಮೆಯಿಂದ ಏನು ಸಂಧಾನ ಪ್ರಕ್ರಿಯೆ ನಡೆಸಿದ್ರು. 140 ರೂಪಾಯಿ ಅವರಿಗೆ ಕೂಲಿ ಆಯಿತು. ಅದು ಒಂದು ದೊಡ್ಡ ಗೆಲುವು.
अब 30 साल से बिड़िया मंदिरों से में हमना मालूम न था। हमें कहाँ गए तो हमना मजदूरी के बारे में मालूम होता, बिड़ियांग के बारे में कोसी कंपनी कहाँ है क्यों का बात करना अगर हमना मालूम न था। संगठन में जमे के बाद ही हमना मालूम हुआ। सो अब 10 साल से तक ही कंटिन्यू लेबर ऑफिस को जा रही, बिड़ियांग मीटिंग को, अस्पताल की मीटिंग को जाती भी है ना। क्या तभी वैसा डिलीवरी का केस है तो वो ऐसा हुआ हमारे संगठन से, संघ में रहने से संगठन में कर को वो मालूमत हुआ हमना। हमें नहीं तो बाहर जाते भी न थे, हमना क्या मालूम होता न था हमना। ಅಸ್ಲಾಮಲೈಕುಮ್ ಸಬ್ಕುವೆ. ಒಂದೇನು ಬಂತು ಅಂತಂದರೆ ತುಂಬ ಜನ ಮಹಿಳೆಯರು ಇದ್ರ ಜೊತೆ ಬರೋಕ್ಕೆ ಶುರು ಮಾಡಿದ್ರಲ್ಲ, ಮಾಡಿದಾಗ ಬಿಡಿ ಕೆಲಸ ಮಾಡದೇ ಇರುವಂಥವ್ರು ಅವ್ರೇನಂದ್ರು ಅಂತಂದರೆ ಇಲ್ಲ ನಮಗೆ ನಮ್ಮದೇ ಆದ ಒಂದು ಐಡೆಂಟಿಫಿಕೇಷನ್ ಬೇಕು, ನಮ್ಮದೇ ಆದ ಒಂದು ಸಂಘಟನೆ ನಾವು ಕೂಡ ಮಾಡೋಣ ಅಂತ ಹೇಳ್ಕೊಂಡು ಅವಾಗ ದಲಿತ ಮುಸ್ಲಿಂ ಮಹಿಳಾ ಒಕ್ಕೂಟ ಅಂತ ಶುರು ಮಾಡಾದಮೇಲೆ ಮಹಿಳೆಯರಿಗೆ ಅತಿ ಹೆಚ್ಚು ನಾವು ಮೀಟಿಂಗ್ಗಳು ಮಾಡ್ತಾಯಿದ್ವಿ. ಇವತ್ತಿನವರೆಗೂ ನಮ್ಮಲ್ಲಿ ದಲಿತ ಮುಸ್ಲಿಂ ಮಹಿಳಾ ಒಕ್ಕೂಟ ಪ್ಲಸ್ ನೆರಳು ಬೀಡಿ ಕಾರ್ಮಿಕರ ಯೂನಿಯನ್ ಪ್ರತಿ ಒಂದು ತಿಂಗಳಿಗೊಮ್ಮೆ ಏನಾದರೂ ಬೇರೆ ಕೆಲಸಗಳಿದ್ರೆ ಒಂದು 2 months ಒಮ್ಮೆ ನಾವು ಮೀಟಿಂಗ್ಗಳು ಸೇರ್ತೀವಿ. ಮತ್ತು ಹಲವಾರು ಅವ್ರ ಜೊತೆ ಒಂದು ಮೀಟಿಂಗ್ಗಳು ಚರ್ಚೆಗಳು ಮಾಡೋದು. घरेलू मसले क्या तो भी रहा गया तो हमें अगरचे स्टेशन को जाने का है, बैठ को सुलझाने का है. ಒಂದು ಮಹಿಳೆ ಆಗಿದ್ದೀನಿ ಅಂತಂದರೆ ತುಂಬ ನಾವು ಇಡೀ ದಿನ ಮಷಿನ್ ಥರ ಕೆಲಸ ಮಾಡ್ತೀವಿ. ಜೊತೆಯಲ್ಲಿ ನನ್ನ ಕನಸುಗಳು ಏನು, ನನ್ನ ವ್ಯಕ್ತಿ ಕನಸು ಜೊತೆ ನನ್ನ ಸಂಘಟನೆ ಕನಸು ನಾನು ಯಾವ ಥರ ನೋಡಬೇಕು, ಯಾರಿಗಾದರೂ ತೊಂದರೆಗಳಾಗ್ತಾ ಇದೆ ಅಂತಂದರೆ ನಾನು ಹೇಗೆ ಅವರಿಗೆ ಸ್ಪಂದನೆ ಕೊಡಬೇಕು, ಅವ್ರ ಜೊತೆ ನಾನು ಹೇಗೆ ನಿಲ್ಲಬೇಕು, ವ್ಯಕ್ತಿ ನಾಯಕತ್ವ ಮತ್ತು ಸಾಮೂಹಿಕ ನಾಯಕತ್ವವನ್ನು ನಾವು ಹೇಗೆ ಬೆಳೆಸಬೇಕು ಅಂತ ಹೇಳ್ಕೊಂಡು ಈ ಥರ ಒಂದು ಚರ್ಚೆ ನಡೀತಾ ಇದೆ. 3028 ರೂಪಾಯಿ 8 ಪೈಸೆ ಕೊಟ್ಟಿದ್ದೀವಿ. ಅತಿ ಹೆಚ್ಚು ಹೆಣ್ಮಕ್ಳು ನಾವು ಯಾವಾಗ ಸೋಲ್ತೀವಿ ಅಂತಂದರೆ ನನಗೆ ಹಣಕಾಸಿನ ಸ್ವಾತಂತ್ರ್ಯ ಇಲ್ಲದೆ ಇರುವಾಗ. ಇವಾಗ ನನಗೆ ಒಂದು ಆಸೆ, ನಾನು ಏನಾದರೂ ತೊಗೋಬೇಕು ಅಂತಂದರೆ ನಾನು ಇನ್ನೊಬ್ಬರ ಹತ್ರ ನನ್ನ ಕೈ ಚಾಚದೆ ನಾನು ಹೇಗೆ ಆ ದುಡ್ಡನ್ನು ತೊಗೋಬೋದು ಅಂತ ಹೇಳ್ಕೊಂಡು ನನ್ನ ಫ್ರೆಂಡ್ ಕರಿಬಸಪ್ಪ ಅವರೇನಂದರು ಇಲ್ಲ ನಾವು ಈ ಥರ ಬ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡು. ಬ್ಯಾಂಕ್ ಅಂತಂದರೆ ಏನು ಮಾಡಬೇಕು, ಹೇಗಿರಬೇಕು, ಎಲ್ಲೋಗಬೇಕು, ಆ ಪ್ರೋಸೆಸ್ಸು ಕೂಡ ಗೊತ್ತಿಲ್ಲ. ಬಟ್ ನಾವು ಇಲಾಖೆಗಳಿಗೆ ಅಡ್ಡಾಡಿಕೊಂಡು ಮಹಿಳೆಯರ ಜೊತೆ ಚರ್ಚೆ ಮಾಡಿಕೊಂಡು ಬ್ಯಾಂಕ್ 2019 ನಾವು ಸೌಹಾರ್ದ ಆ್ಯಕ್ಟ್ ಅಡಿಯಲ್ಲಿ ಮೆಹನತ್ ಮುಸ್ಲಿಂ ಮಹಿಳಾ ಸೌಹಾರ್ದ ಸಹಕಾರಿ ಅಂತ ಬ್ಯಾಂಕ್ ಮಾಡಿದ್ವಿ. ಈ ಬ್ಯಾಂಕ್ ಮಾಡೋಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಸರ್. ಯಾಕಂತಂದರೆ 2005 ಏನು ಜಸ್ಟಿಸ್ ರಾಜೇಂದ್ರ ಸಾಚಾರ್ ಅವ್ರದ್ದು ಒಂದು ವರದಿ ರಿಪೋರ್ಟ್ ಇದೆ. ಆ ರಿಪೋರ್ಟಲ್ಲಿ ಏನು ಹೇಳ್ತಾರಂತಂದರೆ ಮುಸ್ಲಿಂ ಸಮುದಾಯಕ್ಕೆ ಮಹಿಳೆಯರಂತ ಸ್ಪೆಸಿಫಿಕ್ ಮೆನ್ಷನ್ ಇಲ್ಲ, ಸಮುದಾಯಕ್ಕೆ ಲೋನ್ ಕೊಟ್ಟರೆ ವಾಪಸ್ ಬರಲ್ಲ. ಆ ಒಂದು ತಲೆಯಲ್ಲಿ ತುಂಬಿದಾರಲ್ಲ, ಆ ವರದಿಯಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನೊಂದೇನಂತಂದರೆ ಎಲ್ಲ ಸಮುದಾಯದಲ್ಲಿ ಮಹಿಳೆಯರು ಅನ್ನೋದು ಒಂದು 2ನೇ ದರ್ಜೆಯಾಗಿ, ಅದಕ್ಕಾಗಿ ನಾವು ಅನಕ್ಷರಸ್ಥ ಕಾರ್ಮಿಕ ಮಹಿಳೆಯರು ಸೇರ್ಕೊಂಡು ನಾವು ಈ ಬ್ಯಾಂಕ್ ನಡೆಸಬೇಕು ಅಂತ ಹೇಳ್ಕೊಂಡು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ 2019 ಶುರು ಮಾಡಿದ್ವಿ. ಅದರಲ್ಲಿ ಒಂದು 13 ಜನ ನಿರ್ದೇಶಕರ ಮಂಡಳಿ ಇದೆ. ಅದರಲ್ಲೂ ಕೂಡ ಓದಿರೋಂಥ ಹೆಣ್ಮಕ್ಳು ಯಾರಿಲ್ಲ. ತುಂಬ ಚೆನ್ನಾಗಿ ಬ್ಯಾಂಕ್ ನಡೀತಾ ಇದೆ ಸರ್. कोई पढ़ाने के लिए लेती, घर डालने के लिए लेती, लीज को, बेटी की शादी के लिए लेती, रस्म के लिए, फिर बच्चों को एजुकेशन के लोन भरने के लिए बहुत सहूलत हो रही हमारे बैंक से. ನಾನು ಏನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಕನಸುಗಳು ನೋಡ್ತಾ ಇದ್ನಲ್ಲ, ಆ ಕನಸಿಗೆ ತಕ್ಕಂತೆ ಬರೀ ನಾನು ಆ ಟೈಮಲ್ಲಿ ಕನಸು ನೋಡಿದ್ದು ಟೀಚರ್ ಅಂತ ಕನಸು ನೋಡಿದ್ದೆ. ಟೀಚರ್ ಆಗಿದ್ದರೆ ಒಂದು ಶಾಲೆಗೆ ಮಾತ್ರ ಸೀಮಿತ ಆಗ್ತಿದೆ. ಬಟ್ ಇವಾಗ ನಾನು ಒಂದು ಸಂಘಟನೆ ಭಾಗವಾಗಿರೋದ್ರಿಂದ ಒಂದು ಸಮಾಜಮುಖಿಯಾಗಿ ನಾನು ಬೆಳೀತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನನಗೆ ತುಂಬ ಖುಷಿ ಕೊಡುತ್ತೆ ಅದು.